ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ಕಾನೂನನ್ನು ಬೆಳಗಾವಿ ಸದನದಲ್ಲಿ ಕಾಂಗ್ರೆಸ್ ಪಾಸ್ ಮಾಡಿದೆ. ದ್ವೇಷ ಮಾಡಲು ಅನೇಕ ಕಾರಣ ಸಿಗಲಿದೆ, ಪ್ರೀತಿ ಕಟ್ಟಲು ಕಾರಣ ಬೇಕಾಗಿಲ್ಲ. ಹಾಗಾಗಿ ದ್ವೇಷ ಭಾಷಣ ವಿಧೇಯಕ ಮಂಡಿಸಲಾಗಿದೆ ಎಂದು ಕಾಂಗ್ರೆಸ್ನ ಎಚ್ಸಿ ಯೋಗೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದ್ವೇಷ ಭಾಷಣ ಮಾಡಿಕೊಂಡು ಬಂದವರಿಗೆ ಇದು ಸಹಿಸಲಾಗ್ತಿಲ್ಲ. ಜಿಲ್ಲೆಯಲ್ಲಿ ಬಿಜೆಪಿ ಪ್ರತಿಭಟಿಸಿದೆ, ಗವರ್ನರ್ಗೆ ಒತ್ತಾಯ ಮಾಡಿದ್ರು. ಅಂದು ಚನ್ನಬಸಪ್ಪ ಅವರು ಸಿದ್ದರಾಮಯ್ಯನವರ ತಲೆ ಕಡಿಯುವುದಾಗಿ ಹೇಳಿದ್ರು. ಈಶ್ವರಪ್ಪನವರು ಇದರಿಂದ ಹೊರತಾಗಿಲ್ಲ. 25 ವರ್ಷ ಈಶ್ವರಪ್ಪ ಶಾಸಕರಾಗಿದ್ದಾರೆ, ನಗರವನ್ನ ಅಭಿವೃದ್ಧಿ ಮಾಡಲಿಲ್ಲ, ದ್ವೇಷವನ್ನೇ ಬಿತ್ತುಕೊಂಡು ಬಂದಿದ್ರು ಎಂದು ದೂರಿದ್ರು. ಈ ಕಾನೂನು ಬಿಜೆಪಿ ಮತ್ತು ಇತರರಿಗೆ ಮಾತ್ರ ಸೀಮಿತವಾಗುವುದಿಲ್ಲ ಎಂದು ಆರೋಪಿಸಿದ್ರು. ಇಲ್ಲಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಬಿಜೆಪಿಯವರು ಕೂಡ ಮೊನ್ನೆ ಒಂದು ಪ್ರತಿಭಟನೆಯನ್ನು ಮಾಡಿದರು. ನಾವು ಗವರ್ನರಿಗೆ ಒತ್ತಾಯವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ, ಸಹಿ ಹಾಕಬೇಡ್ರಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ ಅಂತ ಬಹಳಷ್ಟು ಅವತ್ತೇ ದ್ವೇಷದ ಭಾಷಣದ ಏನು ವಿಚಾರವಾಗಿ ಏನಾದ್ರು ಕಾನೂನು ಬಂದಿದೆ ಅಂದರೆ ಅವತ್ತೇ ಅವರಿಗೆ ಇದನ್ನ ಮೊದಲನೇ ಕೇಸ್ನ ಹಾಕ್ತಕ್ಕಂಥ ರೀತಿಯಲ್ಲಿ ಅವರೆಲ್ಲರೂ ಕೂಡ ಮಾತಾಡ್ಕೊಂಡು ಬಂದರು. ಇವತ್ತು ನಾವು ಕಾಶಿಯವರಿಗೆ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಪ್ರಪ್ರಥಮವಾಗಿ ಬಹಳಷ್ಟು ದ್ವೇಷ ಭಾಷಣಗಳಲ್ಲಿ ಬಹಳಷ್ಟು ಆಳವಾಗಿ ಏನಾರು ಇಲ್ಲಿರ್ತಕ್ಕಂಥದ್ದು ಹೇಳಿದ್ರು ಅಂತ ಹೇಳಿದ್ರೆ, ಚನ್ನಬಸಪ್ಪನವರ ವಿರುದ್ಧ ಕಾಶಿಯವರು ಕೂಡ ಒಂದು ಕೇಸನ್ನು ಫೈಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 2014-15ನೇ ಇಸ್ವಿಯಲ್ಲಿ FIR ಕೂಡ ಆಗ್ತದೆ ಈ ವಿಚಾರವಾಗಿ. ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ತಲೆ ಕಡಿತೀನಿ ಅಂತೇಳಿ ಅವತ್ತು ಚನ್ನಬಸಪ್ಪನವ್ರು ಹೇಳ್ತಾರೆ. ಅವರ ವಿರುದ್ಧ ಒಂದು FIR ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ತದನಂತರ ಇಲ್ಲಿರ್ತಕ್ಕಂಥ ಚನ್ನಬಸಪ್ಪನವರ ಆರಾಧ್ಯ ದೇವರಾಗಿರ್ತಕ್ಕಂಥ ಈಶ್ವರಪ್ಪನವರು, ಇವರಂತೂ ಪ್ರತಿನಿತ್ಯ ದ್ವೇಷ ಭಾಷಣಗಳನ್ನು ಹೇಳ್ಕೊಳ್ತಾ ಅವರಿಗೆ ದ್ವೇಷ ಭಾಷಣಗಳು ಬಿಟ್ಟರೆ, ಈಶ್ವರಪ್ಪನವ್ರಿಗೆ ನಾವು ಒಂದು ಕೇಳೋದು ಇಷ್ಟಪಡ್ತಿದ್ವಿ, ಚನ್ನಬಸಪ್ಪನವ್ರಿಗೂ ಕೇಳೋಕೆ ಇಷ್ಟಪಡ್ತಾ ಇದ್ವಿ. 25 ವರ್ಷ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಶಾಸಕರಾಗಿದ್ದಾರೆ. ನೀವು ಇಲ್ಲಿ ತನಕ ಒಂದು ಕೈಪಿಡಿ ಕೂಡ ನೀವು ಬಿಡುಗಡೆ ಮಾಡಲಿಲ್ಲ. ಏನಂತ ಹೇಳಿದ್ರೆ, ನಾನು ಇಂತಿಂಥ ಕೆಲಸ ಮಾಡಿದ್ದೀನಿ ಅಂತ ಕೈಪಿಡಿ ಬಿಡುಗಡೆ ಮಾಡಲಿಲ್ಲ. ಮಾತೆತ್ತಿದ್ರೆ ಇವರಿಬ್ಬರು ವರ್ಷನೂ ಏನು ಅಂತ ಹೇಳಿದ್ರೆ, ಬೇರೆ ಕಮ್ಯುನಿಟಿಯವರಿಗೆ, ಬೇರೆ ಅನ್ಯ ಜಾತಿಯವರಿಗೆ ನಾವು ತುಷ್ಟೀಕರಣ ಮಾಡ್ತಾ ಇರ್ತೀವಿ ಅಂತಕ್ಕಂಥನ್ನು ಕೂಡ. ದ್ವೇಷ ಭಾಷಣಗಳು ಬರ್ಬೇಕಾರೆ ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡಬೇಕಾರೆ ಅವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು 7 ಕೋಟಿ ಜನಕ್ಕೂ ಕೂಡ ಅನ್ವಯಿಸಿರ್ತಕ್ಕಂಥ ಈ ಒಂದು ಕಾನೂನು ಇದು ಕಾಂಗ್ರೆಸ್ನವರಿಗೆ ಅಥವಾ ಅನ್ಯ ಜಾತಿಯವರಿಗೆ, ಅನ್ಯ ಧರ್ಮದವರಿಗೆ, ಅನ್ಯ ಕೋಮಿನವರಿಗೆ, ಇಂಥಂತೆ ಕೋಮಿನವರಿಗೆ ಅಂತಕ್ಕಂಥದ್ದು ಯಾವುದೂ ಕೂಡ ಇಲ್ಲ. ಆ ಕಾನೂನಿಗೆ ನಾನು ಕೂಡ ಒಳಪಟ್ಟಿದ್ದೀನಿ. ವೇದಿಕೆ ಮೇಲಿರ್ತಕ್ಕಂಥ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಬೇರೆ ಬೇರೆ ಹಿಂದೂಗಳಲ್ಲೂ ಕೂಡ ಉಪಜಾತಿಯವರಿದ್ದಾರೆ. ಅವರೆಲ್ಲರಿಗೂ ಕೂಡ ಅನ್ವಯಿಸಿರ್ತಕ್ಕಂಥ ಒಂದು ಕಾನೂನಿದು. ಈ ಕಾನೂನಿಗೆ ನಾವೆಲ್ಲರೂ ಕೂಡ ಒಳಪಟ್ಟ ಮೇಲೆ ಎಲ್ಲರಿಗೂ ಒಂದೇ ಕಾನೂನು. ಇವರು ಯಾವ ರೀತಿ ಇದನ್ನು ಹೇಳ್ತಾರೆ, ಗವರ್ನರಿಗೆ ಸಹಿ ಹಾಕಬೇಡಿ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿಗೆ ಎಂದಾರು ಕೂಡ ಇವರೆಲ್ಲರೂ ಕೂಡ ಹೋಗಿ ನಮ್ಮ ಪ್ರಧಾನಮಂತ್ರಿಗಳು ಈ ಒಂದು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಈ ಒಂದು ಯುವ ಜನತೆಗಾಗಿ ಏನಾದ್ರು ಹೇಳ್ತಾ ಇದಾರಲ್ಲ, ಅದನ್ನು ನಡ್ಕೊಂಡು ಹೋಗಿದಾರ ಅಂತೇಳಿ ಅದ್ರ ಬಗ್ಗೆ ಎಂದೂ ಕೂಡ ಮಾತಾಡಲಿಲ್ಲ. ಇದಕ್ಕೆ ರಾಜ್ಯಪಾಲರಿಗೆ ನೀವು ಸಹಿ ಹಾಕಬೇಡಿ ಅಂತಕ್ಕಂಥ ಫೋರ್ಸ್ನ ಇವತ್ತು ರಾಜ್ಯಾದ್ಯಂತ ಮಾಡಬೇಕು, ಜಿಲ್ಲಾದ್ಯಂತ ಮಾಡಬೇಕು ಅಂಥೇಳಿ ಮೊನ್ನೆನೂ ಕೂಡ ಇವರು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವರಿಗೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇವರಿಗೆ ಹಿಂದೂಸ್ತಾನ ಒಂದು ಲೆಕ್ಕಾಚಾರ, ತದನಂತರ ತುಷ್ಟೀಕರಣ ವಿಚಾರಕ್ಕೆ, ಅನ್ಯ ಧರ್ಮದ ಒಂದು ವಿಚಾರಕ್ಕೆ, ಮುಸಲ್ಮಾನರ ವಿಚಾರಕ್ಕೆ, ಪಾಕಿಸ್ತಾನದ ವಿಚಾರಕ್ಕೆ, ಅನ್ಯ ಧರ್ಮದ ವಿಚಾರಕ್ಕೆ ಮಾತಾಡ್ಕೊಂಡು ಬರ್ತಾರೆ ಅಷ್ಟೇ. ಬಿಟ್ಟರೆ ನಾವು ಕೂಡ ಇವರಿಗೆ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ, ನೀವು ನಿಮ್ಮ ಕೈಪಿಡಿಯಲ್ಲಿ ಬಿಡುಗಡೆ ಮಾಡಿ ನೀವೇನೇನು ಕೆಲಸ ಮಾಡ್ತಾ ಇದ್ದೀರಾ, ಮುಂದೇನೇನು ನಿಮ್ಮ ಯೋಜನೆಗಳು ಏನೇನು ಅಂತ ಅದನ್ನ ಯೋಚನೆ ಮಾಡಿ ಸ್ವಾಮಿ. ಶಿವಮೊಗ್ಗ ನಗರದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ಶಾಂತ ರೀತಿಯಿಂದ ಇರತಕ್ಕಂಥ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ. ಇಲ್ಲಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಆಸಿಫ್ ಅವರು ಕೂಡ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಏನಂತ ಹೇಳಿದ್ರು, ನಿಮ್ಮ ಬಂಡವಾಳಶಾಹಿಗಳು ಈ ಶಿವಮೊಗ್ಗ ನಗರಕ್ಕೆ ಬರೋದಕ್ಕೆ ಯೋಚನೆ ಮಾಡ್ತಾರೆ ನಿಮ್ಗಳ ಕಡೆಯಿಂದ ಅಂತಕ್ಕಂಥದ್ದು ಕೂಡ. ಇದನ್ನೆಲ್ಲದನ್ನು ಬಿಟ್ಟು ಒಬ್ಬ ನಾಯಕನಾದನಂತೂ ಇಲ್ಲಿರ್ತಕ್ಕಂಥ ಎಲ್ಲ ಟೀಮ್ನು ಒಟ್ಟಿಗೆ ಕರೆದುಕೊಂಡು ಹೋಗಬೇಕು, ನಾವೆಲ್ಲರೂ ಕೂಡ ಒಂದು ಅನ್ನೋ ರೀತಿಯಲ್ಲಿ ಕರ್ಕೊಂಡು ಹೋದರೆ ಮಾತ್ರ ನಿಮಗೆ ಈ ಶಿವಮೊಗ್ಗ ನಗರದ ಜನತೆ ಪ್ರೀತಿ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ದ್ವೇಷ ಭಾಷಣದಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೋಗ್ತೀರಿ ಅಂತ ಹೇಳಿದ್ರೆ, ಯಾರ್ಯಾರು ಈಗ ನಾವೆಲ್ಲರೂ ಕೂಡ ಭಾಳಷ್ಟು ಪ್ರೆಸ್ ಮೀಟ್ನ ನೀವು ನೋಡಿದಿರಿ, ಪಕ್ಷದ ಕಚೇರಿಯಲ್ಲಿ ಕೂಡ ನೋಡಿದಿರಿ, ಇಲ್ಲೂ ನೋಡಿದಿರಿ, ನಮ್ಮ ಜಿಲ್ಲಾ ಮಂತ್ರಿಗಳ ಕಚೇರಿಯಲ್ಲೂ ಕೂಡ ಬೇಕಾದಷ್ಟು ನೋಡಿದಿರಿ. ದ್ವೇಷದ ಭಾಷಣಗಳು ನಮ್ಮಲ್ಲಿ ಭಾಳಷ್ಟು 1% ಕೂಡ ನಾವು ದ್ವೇಷದ ಭಾಷಣಗಳು ಅಂತೂ ನಾವಂತೂ ಮಾಡಿರೋ ಉದಾಹರಣೆಗಳೇ ಇಲ್ಲ.
ಆದರೆ ಬೇರೆಯವರು ರಾಜಕೀಯದ ಒಂದು ಉದ್ದೇಶದಿಂದ ನಮ್ಮ ರಾಜಕೀಯ ಬೇರೆಯವರಿಗೋಸ್ಕರ ಬೈದ್ರೇ ನಮ್ಮ ರಾಜಕೀಯ ಬೇಳೆಕಾಳು ಬೇಯ್ತದೆ ಅನ್ನೋದು ಒಂದೇ ಒಂದು ದೃಷ್ಟಿಯಿಂದ ದ್ವೇಷದ ಭಾಷಣದ ವಿಚಾರಕ್ಕೆ ಇವರೆಲ್ಲರಿಗೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾರ್ಯಾರು ದ್ವೇಷದ ಭಾಷಣ ಮಾಡ್ತೀರೋ ಅವರೆಲ್ಲರೂ ಕೂಡ ಬಿಲದಿಂದ ಹೊರಗಡೆ ಬಂದು ಇವತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಈ ವಿಧೇಯಕ ಬೇಡ ಅಂತಕ್ಕಂಥದ್ದನ್ನು ಕೂಡ. ಡೆವಲಪ್ಮೆಂಟ್ ವಿಚಾರಕ್ಕೆ ನೀವು ಪ್ರೆಸ್ ಮೀಟ್ ಮಾಡಿ, ಡೆವಲಪ್ಮೆಂಟ್ ವಿಚಾರಕ್ಕೆ ಜನಗಳನ್ನ ಸೇರಿಸಿ ಈ